ಅಮಾಯಕ ಬಡಪಾಯಿ ಜನರೇ ಇವನ ಟಾರ್ಗೆಟ್. ಹಣ ಕೊಟ್ಟು ವಾಪಸ್ ಕೇಳಿದ್ರೆ ಸೀಲ್ ಹಾಕಿರುವ ಟ್ರಂಕ್ ಕೊಟ್ಟು ನಾನು ಹೇಳೋ ತನಕ ತೆಗೆಯಬಾರದು. ಒಂದು ವೇಳೆ ಆ ಟ್ರಂಕ್ ಬೀಗ ತೆಗೆದ್ರೆ ನಿಮ್ಮ ಮನೆಗೆ ಲೋಕಾಯುಕ್ತ, ಇಡಿ, ಐಟಿ ಅಧಿಕಾರಿಗಳು ದಾಳಿ ಮಾಡುತ್ತಾರೆಂದು ಹೇಳಿ ಯಾಮಾರಿಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಹೀಗೆ ಅಮಾಯಕನಂತೆ ಟ್ರಂಕ್ ಬೀಗ ತೆಗೆಯುತ್ತಿರುವ ಇವನ ಹೆಸರು ನಾಗೇಂದ್ರ ಪ್ರಸಾದ್. ಈ ವಂಚಕ ಕೋಲಾರದ ಕಾರಂಜಿಕಟ್ಟೆಯ ಮಾಜಿ ನಗರಸಭೆ ಸದಸ್ಯ ರಘುರಾಮ್ ಅವರ ಎರಡನೇ ಮಗ. ತನ್ನ ಐಷಾರಾಮಿ ಜೀವನಕ್ಕಾಗಿ ಹಾಗೂ ಜೂಜಾಟವಾಡಲು ಅಮಾಯಕ ಜನರನ್ನು ವಂಚಿಸಿದ್ದಾನೆ. 1 ಲಕ್ಷ ಕೊಟ್ಟರೆ ಲಕ್ಷಕ್ಕೆ 1 ಲಕ್ಷ ಹಾಕಿ ಕೊಡುತ್ತೇನೆಂದು ಹೇಳಿ ಯಾಮಾರಿಸಿ ಅನೇಕರ ಬಳಿ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ಪಂಗನಾಮ ಹಾಕಿದ್ದಾನೆ. ಅದೇ ರೀತಿ ಕೋಲಾರ ಮೂಲದ ವ್ಯಕ್ತಿಯೊಬ್ಬರನ್ನ ಬಲೆಗೆ ಹಾಕಿಕೊಂಡು ಬರೋಬ್ಬರಿ 50 ಲಕ್ಷ ವಂಚಿಸಿದ್ದಾನೆ. ಹಣ ಕೇಳಿದ್ರೆ 50 ಲಕ್ಷಕ್ಕೆ ಕೋಟಿ ಕೊಡುವುದಾಗಿ ಹೇಳಿ ವರ್ಷಾನುಗಟ್ಟಲೆ ಅಲಸಿ ಕಡೆಗೆ ಹಣ ಕೊಡದೆ ತಲೆಮರೆಸಿಕೊಂಡಿದ್ದ. ಈ ಬಗ್ಗೆ ಕೋಲಾರ ಸಿಎನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ರಘುರಾಮ್ ಮಗ ನಾಗೇಂದ್ರ ಪ್ರಸಾದ್ನನ್ನು ಬಂಧಿಸಿ ಹಣ ಇರುವ ಟ್ರಂಕ್ ಅನ್ನ ಓಪನ್ ಮಾಡಿಸಿದ ವೇಳೆ ಹಣದ ಬದಲು ಹಳೆ ಪುಸ್ತಕಗಳು ಇಟ್ಟಿದ್ದಾನೆ. ಕಂಡೋರ್ ಹಣದಲ್ಲಿ ವಿಮಾನದಲ್ಲಿ ಸುತ್ತಾಟ ಮಾಡಿ, ರೇಸ್ ಆಡಿ, ಪಬ್ನಲ್ಲಿ ಪಾರ್ಟಿ ಮಾಡಿ ಮಜಾ ಉಡಾಯಿಸಿದ್ದಾನೆ. ವಂಚನೆ ಮಾಡಿದ ನಾಗೇಂದ್ರ ಪ್ರಸಾದ್ಗೆ ಅವರ ಕುಟುಂಬದವರ ಜೊತೆಗೆ ನಿಂತಿದ್ದಾರೆ. ಈ ಬಗ್ಗೆ ಕೋಲಾರ ಸಿಎನ್ ಪೊಲೀಸ್ ಠಾಣೆಯಲ್ಲಿ ನಾಗೇಂದ್ರ ಪ್ರಸಾದ್, ಹೆಂಡತಿ ಗೀತಾ, ಅವರ ತಾಯಿ ಮಂಜುಳಾದೇವಿ ಮೇಲೆ ಪ್ರಕರಣ ದಾಖಲಾಗಿದೆ. ಕೋಲಾರ ಸೆನ್ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಚೀಟಿಂಗ್ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ಆರೋಪಿಯಾದ ನಾಗೇಂದ್ರ ಪ್ರಸಾದ್ ಅನ್ನೋ ವ್ಯಕ್ತಿ ಕೋಲಾರದಲ್ಲಿರುವ ಕೋಲಾರ ಮೂಲದ ಒಬ್ಬ ವ್ಯಕ್ತಿಗೆ ಸುಮಾರು 50 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದ್ದಾನೆ. ಇಲ್ಲಿ ಅವನು ಮೊದಲು ಸೈಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ, ದುಡ್ಡನ್ನು ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಸನ್ನು ಇಸ್ಕೊಂಡು ನಂತರ ಅವರು ಏನೂ ಕೊಡದಲ್ಲೇ ಅವ್ರಿಗೆ ಮೋಸ ಮಾಡಿರೋ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇದಲ್ದಲೇ ಅವರು ಕೊನೆಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಒಂದು ಟ್ರಂಕನ್ನು ಕೊಡ್ತಾನೆ. ಯಾರು ವಿಕ್ಟಿಮ್ಗೆ ಟ್ರಂಕನ್ನು ಕೊಟ್ಟು ಇದರಲ್ಲಿ 50 ಲಕ್ಷ ರೂಪಾಯಿ ಇದೆ, ಅದನ್ನು ಸೀಲೆಲ್ಲ ಮಾಡಿದ್ದೀನಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಓಪನ್ ಮಾಡು, ಅಲ್ಲಿ ತನಕ ಓಪನ್ ಮಾಡಬೇಡ ಅಂತ ಒಂದು ವಿಚಾರವನ್ನು ಹೇಳಿ ಒಂದು ಟ್ರಂಕನ್ನು ಅವನಿಗೆ ಹಸ್ತಾಂತರ ಮಾಡಿ ಹೋಗ್ತಾನೆ. ನಂತರ ಈ ಟ್ರಂಕನ್ನು ತೆಗೆದು ನೋಡಿದಾಗ ಬರೀ ಪುಸ್ತಕಗಳು ಇರ್ತವೆ, ಬೇರೆ ಏನು ಇರೋದಿಲ್ಲ. ಇದೇ ರೀತಿ ಅವರು ಹಲವಾರು ಮಂದಿಗೆ ಕೋಟ್ಯಾಂತರ ರೂಪಾಯಿ ಫ್ರಾಡನ್ನು ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲೇ ನಮ್ಮ ತನಿಖೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇನ್ನೂ ಬರುವ ದಿನಗಳಲ್ಲಿ ಬೇರೆ ಬೇರೆ ಏನು ಜಾಲಗಳಿದ್ದಾವೆ ಅದನ್ನೆಲ್ಲವನ್ನು ಪತ್ತೆ ಮಾಡಿ ಇವರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ನಾವು ಕ್ಷಿಪ್ರವಾಗಿ ಮತ್ತು ಬಲವಾಗಿ ತಗೊಳ್ಳೋ ಒಂದು ನಿರ್ಧಾರವನ್ನು ತಗೊಂಡು ಮುಂದುವರಿಸ್ತಾ ಇದ್ದೀವಿ ನಮ್ಮ ಇನ್ವೆಸ್ಟಿಗೇಷನ್. ಯಾರೇ ವಂಚನೆಗೆ ಒಳಗಾಗಿದ್ರು ಖಂಡಿತವಾಗ್ಲೂ ನಮ್ಮ ಸೆನ್ ಪೊಲೀಸ್ ಠಾಣೆಗೆ ಅಥವಾ ನಿಮ್ಮ ಲೋಕಲ್ ಪೊಲೀಸ್ ಠಾಣೆಗೆ ಅಥವಾ ನಮ್ಮ DPOಗೆ ಬಂದು ನಿಮ್ಮ ಕಂಪ್ಲೇಂಟನ್ನು ಕೊಟ್ಟು ನೀವು ಹೋಗಿ ಅದನ್ನು ನಾವು ಖಂಡಿತವಾಗ್ಲೂ ಇನ್ವೆಸ್ಟಿಗೇಟ್ ಮಾಡಿಸಿ ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಅದನ್ನು ತೊಗೊಳ್ತೀವಿ. ಅದೇ ಇವಾಗ ಈ ನಾಗೇಂದ್ರ ಪ್ರಸಾದ್ ಇನ್ನೂ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದ. ಅವನು ಒಂದು ಟ್ರಂಕನ್ನು ಕೊಟ್ಟು ಆ ಟ್ರಂಕ್ ಒಳಗೆ ಸೆನ್ಸರ್ ಇರುತ್ತೆ, ಲೋಕಾಯುಕ್ತಗೆ ಎಲ್ಲರಿಗೂ ಗೊತ್ತಾಗುತ್ತೆ, ನೀವು ಈ ಟ್ರಂಕನ್ನು ನಾನು ಸೀಲ್ ಮಾಡಿದ್ದೀನಿ, ಅದಕ್ಕೆ ಸೆನ್ಸರ್ ಇರೋದ್ರಿಂದ ಓಪನ್ ಮಾಡಬೇಡಿ ಅಂತ ಎಲ್ಲ ಹೇಳಿ ಮೋಸ ಮಾಡಿರ್ತಾನೆ. ಆದರೆ ಈ ಟ್ರಂಕಲ್ಲಿ ತೆಗೆದು ನೋಡಿದಾಗ ಕೇವಲ ಪುಸ್ತಕಗಳಿರುತ್ತೆ, ಅದರಲ್ಲಿ ದುಡ್ಡೇನು ಇರೋದಿಲ್ಲ. ಈ ರೀತಿ ವಂಚನೆಗಳನ್ನು ಅವನು ಮಾಡ್ಕೊಂಡು ಬಂದಿರ್ತಾನೆ. ಅವನು ಈ ದುಡ್ಡನ್ನೆಲ್ಲ ಬರೀ ಮೋಜು ಮಸ್ತಿ ಮಾಡಿಕೊಂಡು ಅವನು ಜೂಜಾಡಿಕೊಂಡು ಕಳ್ಕೊಂಡಿದ್ದಾನೆ ಅನ್ನೋದು ನಮಗೆ ಒಂದು ಮಾಹಿತಿ ಬಂದಿದೆ. ಅದನ್ನು ನಾವು ಇನ್ನೂ ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಜನರಿಗೂ ನಾನು ಹೇಳೋದಕ್ಕೆ ಇಷ್ಟಪಡೋದು, ದಯವಿಟ್ಟು ಯಾವುದೇ ಒಂದು ಆಸೆಗೆ ಆಮಿಷಕ್ಕೆ ನೀವು ಒಳಗಾಗಬೇಡಿ. ಯಾರು ನಿಮಗೆ ಡಬಲಿಂಗ್ ಮಾಡಿಕೊಡ್ತಾರೆ ದುಡ್ಡು ಅಥವಾ ಸೈಟನ್ನು ಕಮ್ಮಿ ರೇಟ್ಗೆ ಕೊಡಿಸ್ತಾರೆ ಅಂತಾರೆ, ದಯವಿಟ್ಟು ಅದನ್ನೆಲ್ಲ ನಂಬಬೇಡಿ. ಅದೆಲ್ಲ ಸಾಧ್ಯ ಇಲ್ಲ. ಅದಲ್ದಲೇ ನಿಮ್ಗೆ ಬೇರೆ ಯಾರಿಗೂ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡೋ ವ್ಯವಸ್ಥೆನ ಮಾಡಿ.